ಅಣ್ಣ ಹೇಳಿ ಅಣ್ಣ. ಅಣ್ಣ ನಿಮ್ಮ ಓನರ್ ಇಲ್ವಾ? ಇಲ್ಲ ಅಣ್ಣ, ಹೊರಗಡೆ ಹೋಗಿದ್ದಾರೆ. ಹೌದಾ ಅಣ್ಣ? ಅಣ್ಣ ನಮ್ಮ ಆಟೋಗೆ ಗ್ರೀಸ್ ಹಚ್ಬೇಕಾಗಿತ್ತು. ಒಳ್ಳೆ ಗ್ರೀಸ್ ಇದ್ರೆ ಕೊಡಿ ಅಣ್ಣ ಒಂದ್ ಡಬ್ಬೆ. ಸರಿ ಅಣ್ಣ, ಕೊಡ್ತೀನಿ. ತಗೊಳ್ಳಿ ಅಣ್ಣ. ತಗೊಳ್ರಿ ಅಣ್ಣ. ಅಣ್ಣ ಕ್ಯಾಶ್ದು ಏನು ಅವಸರ ಇಲ್ಲ, ಒಂದ್ ಕೆಲಸ ಮಾಡಿ, ಇದರಲ್ಲಿ ನಮ್ಮ ಓನರ್ದು ನಂಬರ್ ಇದೆ, ಇದಕ್ಕೆ ಫೋನ್ ಪೇ ಮಾಡಿಬಿಡಿ. ಹೌದಾ ಅಣ್ಣ? ಅಣ್ಣ ಫೋನ್ ಪೇ ಮಾಡಿದೀನಿ ನೋಡಿ ಅಣ್ಣ. ಸರಿ. ಕೆಲವು ಸಮಯದ ನಂತರ ಲೇ ಏನ್ಲೇ, ಯಾರನ್ನ ಕಸ್ಟಮರ್ಸ್ ಬಂದ್ರ? ಹ್ಞೂ ಅಣ್ಣ, ಯಾರೋ ಕಸ್ಟಮರ್ ಬಂದಿದ್ರು, ಅದು ಒಂದು ಗ್ರೀಸ್ ಬಾಕ್ಸ್ ತಗೊಂಡೋದ್ರು. ಓ, ಮತ್ತೆ ಅವ್ರದ್ದು ದುಡ್ಡು? ಅಣ್ಣ ನಿಮ್ ಫೋನ್ ಪೇ ನಂಬರ್ಗೆ ಹಾಕ್ಸಿದೀನಿ ಅಣ್ಣ. ಓ, ಫೋನ್ ಪೇ ನಂಬರ್ಗೆ ಹಾಕ್ಸಿದ್ಯಾ? ತಡಿ ನೋಡ್ತೀನಿ. ಏನ್ಲೇ ದುಡ್ಡೇ ಬಂದಿಲ್ಲಲ್ಲೇ ಫೋನ್ ಪೇ ಅಲ್ಲಿ? ಅಣ್ಣ ಆ ಅಣ್ಣ ನಿಮ್ಗೆ ಹಾಕನಂತ ಹೇಳಣ ಅಣ್ಣ. ಏನ್ಲೇ ದುಡ್ಡು ಹೊಡ್ಕೊಳ್ಳಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ? ತೋರ್ಸು. ಅಣ್ಣ ನಾನೇನು ಹೊಡ್ಕೊಳ್ಳಿಲ್ಲ ಅಣ್ಣ. ತಡಿಲೇ, ಹೊಡ್ಕೊಳ್ಳಿಲ್ಲ ಅಣ್ಣ. ಅಣ್ಣ ಫೋನ್ ಪೇ ಅಲ್ಲಿ ಫೇಲ್ಡ್ ಅಂತ ಬಂದಿದೆ ಅಣ್ಣ. ಹೆಂಗ ನಿಮ್ ಓನರ್ ಇದನ್ನಲ್ಲ, ರೊಕ್ಕ ಕೊಟ್ಟೋಗೋಣ ಅಂತ ಬಂದಿನ ಅಣ್ಣ. ಕಷ್ಟ ಬಿದ್ದು ದುಡ್ಡು ಸಂಪಾದಿಸ್ತಿದ್ದೀನಲ್ಲ, ಅಷ್ಟೇ ನನಗೆ ಸಾಕಣ. ಅದಕ್ಕಿಂತ ಜಾಸ್ತಿ ನಾನು ಏನು ಆಸೆ ಪಡಲ್ಲ ಅಣ್ಣ. ಮನುಷ್ಯ ಮೇಲೆ ಡೌಟ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಮನಸ್ಸು ನೋಡ್ಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ.